ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ತಿರುವೊಂದಾವರ್ತಿ ಈ ಶುಕ್ರವಾರ ದಿವಸದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ಬರುವಂತೆ ದೇವರು ಕೊಟ್ಟಿರುವಂತೆ ಈ ಒಳ್ಳೆಯ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಷ್ಟರವರೆಗೂ ಅನೇಕ ಹಾಡುಗಳ ಮೂಲಕ ನಾವು ದೇವರನ್ನು 1.25 ತಾಸು ತನಕ ನಾವು ದೇವರನ್ನು ಹಾಡುಗಳ ಮೂಲಕ ನಾವು ಆರಾಧಿಸಿದ್ದೇವೆ. ಹಾಲೆಲೂಯ. ಸುಮಧುರವಾದ ಹಾಡುಗಳು. ನಮ್ಮನ್ನು ಕಾಣುವವನು, ನಮ್ಮನ್ನು ಕಾಯುವವನು. ಹಾಲೆಲೂಯ. ನಮ್ಮ ದೇವರು ಕಳೆದ ಎಲ್ಲ ದಿವಸಗಳಲ್ಲಿ ನಮ್ಮನ್ನು ನೋಡುತ್ತಾ ಕಾಯುತ್ತಾ ಬಂದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾನು ಮಾತನಾಡಿದಂಥ ಸಂಗತಿ ನಿಮಗೆ ಸ್ವಲ್ಪ ಹಿಂದಿನ ಒಂದು ವಿಷಯಗಳನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ದೂರವಾಗಿರ್ರಿ. ಯಾವುದಕ್ಕಾಗಿ ದೂರವಾಗಿರಬೇಕು? ಯಾವುದರ ವಿಷಯದಲ್ಲಿ? ಮೊದಲನೇದಾಗಿ ವಿಗ್ರಹಗಳಿಗೆ ದೂರವಾಗಿರಬೇಕು. ಹಾಲೆಲೂಯ. ಎರಡನೇದಾಗಿ ಆ ವಿಗ್ರಹಗಳಿಗೆ ದೂರವಾಗಿರಬೇಕು ಎಂಬಂಥ ವಿಷಯದಲ್ಲಿ ನಾನು ಒಂದು ವಾಕ್ಯ ನೆನಪಿಗೆ ತಂದು ನಾನು ಸ್ವಲ್ಪ ಅದನ್ನು ಹೇಳಿ ಮತ್ತೆ ನಾನು ಹೋಗ್ತೇನೆ. 1 ಯೋಹಾನ 5ನೇ ಅಧ್ಯಾಯ 21ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ಕಾಪಾಡಿಕೊಳ್ಳಿರಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ವಿಗ್ರಹಗಳ ಆರಾಧನೆಯನ್ನು ಆತನು ಮೆಚ್ಚುವವನಲ್ಲ. ಆತನಿಗೆ ಅಸಹ್ಯವಾದಂಥ ಕಾರ್ಯ ಆಗಿದೆ ಅದು. ಮಾತ್ರವಲ್ಲ, ಇನ್ನೊಂದು ವಿಷಯ ಹೇಳಿದೆ ನಾನು. ವಕ್ರ ಬುದ್ಧಿ ಮತ್ತು ಬುದ್ಧಿ ಇಲ್ಲದಂಥ ವಿತರ್ಕಗಳಿಗೂ, ವಂಶಾವಳಿಗಳಿಗೂ, ಜಗಳಗಳಿಗೂ, ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೆ ನೀವು ದೂರವಾಗಿರ್ರಿ. ಅವು ನಿಷ್ಪ್ರಯೋಜನವಾಗಿದೆ, ಮಾತ್ರವಲ್ಲ ಅದು ವ್ಯರ್ಥವಾಗಿದೆ ಎಂಬುದಾಗಿ ನಾವು ತೀತನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾವು ಧ್ಯಾನ ಮಾಡಿದೆವು. ಇದೆಲ್ಲವೂ ವ್ಯರ್ಥವಾದ ಕಾರ್ಯಗಳು, ದೇವರು ಮೆಚ್ಚದೇ ಇರುವಂಥ ಕಾರ್ಯಗಳು, ವಾಗ್ವಾದಗಳು, ಧರ್ಮಶಾಸ್ತ್ರದ ವಿಷಯವಾದಂಥ ವಾಗ್ವಾದಗಳಿಗೆ ದೂರವಾಗಿರ್ರಿ ಎಂಬುದಾಗಿ ನಮ್ಮನ್ನು ಪೌಲನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ಮಾತಾಡಲಿಕ್ಕಿರುವಂಥ ಒಂದು ವಿಷಯ ಏನಂದರೆ, ಹಣದಾಶೆಯಿಂದ ದೂರವಾಗಿರ್ರಿ. ಹಣದಾಶೆ ನಮಗೆ ಒಳ್ಳೆಯದಲ್ಲ. ಇಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. 1 ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 11-12 ವಾಕ್ಯಗಳು. 1 ಥೆಸಲೋನಿಕ 4ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದಾದರೆ ಮಾನವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ. ಮತ್ತೆ ಇವತ್ತು ನಾನು ಮೊದಲನೇದಾಗಿ ಒಂದು ವಾಕ್ಯ ಓದಿಕೊಳ್ಳೋಣ. ಇದು ನಂತರ ಓದ್ತೇನದು. 1 ತಿಮೋತಿ 6:7-9 ವಾಕ್ಯಗಳು. ನಾನೇ ಓದ್ತೀನದನ್ನು. ಇಲ್ಲಿ ಪೌಲನು ನಂಬಿಕೆ ವಿಷಯದಲ್ಲಿ ನಿಜ ಕುಮಾರನಾಗಿರುವಂಥ ತಿಮೋತಿಯನಿಗೆ ಆತನು ಬುದ್ಧಿವಾದ ಹೇಳ್ತಾ ಇದ್ದಾನೆ. ತಿಮೋತಿಯನಿಗೆ, ಮಗನಾದ ತಿಮೋತಿಯನಿಗೆ ಆತನು ಬುದ್ಧಿ ಹೇಳುವಂಥ ಒಂದು ಪತ್ರಿಕೆ ಇದಾಗಿದೆ. ಹಾಲೆಲೂಯ. ಇಲ್ಲಿ ಅನೇಕ ವಿಧವಾದ ಬುದ್ಧಿ ಮಾತು ಅವನಿಗೆ ಹೇಳ್ತಾ ಇದ್ದಾನೆ. ವೃದ್ಧರಿಗೆ ಹೇಳಿದ್ದಾನೆ, ಯೌವನಸ್ಥರಿಗೆ ಹೇಳಿದ್ದಾನೆ, ಮಕ್ಕಳಿಗೆ ಹೇಳಿದ್ದಾನೆ, ತಂದೆ ತಾಯಿಗಳಿಗೆ ಹೇಳಿದ್ದಾನೆ. ಎಲ್ಲ ಈ ಪೌಲನು ತಿಮೋತಿಯನ್ನು ಉದಾಹರಣೆ ಮಾಡಿಕೊಂಡು ಆತನ ಮೂಲಕವಾಗಿ ಬುದ್ಧಿ ಹೇಳಿದಂಥ ಮಾತು ಈ ಪತ್ರಿಕೆಯಾಗಿದೆ. ಮೊದಲನೇ ಪತ್ರಿಕೆ ತಿಮೋತಿಯನ ಪತ್ರಿಕೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ 6ನೇ ಅಧ್ಯಾಯ 7-9 ವಾಕ್ಯಗಳು ಹೀಗೆ ಓದ್ತೇವೆ ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. 9ನೇ ವಾಕ್ಯ ಹೇಳ್ತದೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ. 10ನೇ ವಾಕ್ಯ ಬಹಳ ನಾನಿವತ್ತು ಮಾತಾಡಲಿಕ್ಕಿರುವಂಥ ವಿಶೇಷವಾದ ಪ್ರಸಂಗದ ಒಂದು ಭಾಗ ಇದಾಗಿದೆ. 10ನೇ ವಾಕ್ಯ. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. 11ನೇ ವಾಕ್ಯ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಎಲೈ ದೇವರ ಮನುಷ್ಯನೇ, ಎಲೈ ವಿಶ್ವಾಸಿಯೇ, ಎಲೈ ದೇವರನ್ನು ಕಂಡುಕೊಂಡವನೇ, ಎಲೈ ದೇವರ ಮಕ್ಕಳೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಇಲ್ಲಿ ತಿಮೋತಿಯನ್ನು ಬುದ್ಧಿವಾದವನ್ನು ಹೇಳುವಂಥ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಅವನ ಮೊದಲ ಪ್ರಾಮುಖ್ಯತೆ ಏನಂದರೆ, ಆತನು ಹೇಳುವಂಥದ್ದು ಏನಂದರೆ,
ಈ ಲೋಕದ ಯಾವ ಐಶ್ವರ್ಯವಾಗಲಿ ಯಾವುದೇ ಸಂಗತಿಗಳಾಗಲಿ ಅದು ನಮ್ಮ ಹಿಂದೆ ಬರುವುದಿಲ್ಲ, ನಾವೇನು ತಕ್ಕೊಂಡು ಹೋಗಲಾರೆವಷ್ಟೇ ಎಂಬುದಾಗಿ ವಿವರಿಸುತ್ತಾ, ಅನ್ನಪಾನಗಳಿದ್ದರೆ ಸಾಕು ಎಂಬುದಾಗಿ ಹೇಳುತ್ತಾ ಆತನೊಂದು ಬುದ್ಧಿ ಮಾತು ಹೇಳ್ತಾ ಇದ್ದಾನೆ. ನೀವು ಬುದ್ಧಿ ವಿರುದ್ಧವಾದಂಥ ಹಾನಿಕರವಾದ ಈ ಒಂದು ಹಣದಾಶೆಗೆ ನೀವು ಸಿಕ್ಕಿ ಬೀಳಬಾರದು ಎಂಬುದಾಗಿ ಬುದ್ಧಿ ಹೇಳುತ್ತಾ ಆತನು ಹೇಳ್ತಾನೆ, ಹಣದಾಶೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ. ಹಣ ಪಾಪವಲ್ಲ, ಹಣದ ಆಶೆಯು ಪಾಪವಾಗಿದೆ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವನು ವಿವರಿಸ್ತಾ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾನು ತಿಮೋತಿಯನ ಸ್ಥಾನದಲ್ಲಿ ನಾನಿದ್ದರೆ, ಅಥವಾ ನೀವು ತಿಮೋತಿಯನ ಸ್ಥಾನದಲ್ಲಿ ನೀವಿರೋದಾದರೆ, ಒಂದು ಮಗನ ಹಾಗೆ ಮಗಳ ಹಾಗೆ ಈ ಒಂದು ಸಂದೇಶವನ್ನು ತೆಗೆದುಕೊಂಡರೆ ಇದು ನಿಮಗೆ ಬಹಳ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ನಾನು ನಿಮ್ಮ ಸನ್ನಿಧಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಹೇಳ್ತಾನೆ, ಎಲೆಯ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರಬೇಕಾದದ್ದು ಹಣದಿಂದ ಅಲ್ಲ, ಹಣದ ಆಶೆಯಿಂದ. ಹಣ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು. ಹಣವಿಲ್ಲದೆ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅನೇಕ ಜನರು ಕಷ್ಟಪಡ್ತಾರೆ. ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಹಗಲು ಇಡೀ ದುಡಿತಾರೆ. ಯಾಕೆ? ತಮ್ಮ ಜೀವನೋಪಾಯಕ್ಕಾಗಿ. ಆದರೆ ಹಣ ಪಾಪವಲ್ಲ, ಹಣದ ಆಶೆ ಪಾಪವಾಗಿದೆ ಎಂಬುದಾಗಿ ತಿಮೋತಿಯನ್ನು ಎಚ್ಚರಪಡಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹಣವು ಮೂಲವಾಗಿದೆ, ರೂಟ್. ಮನಿ ಇಸ್ ದ ರೂಟ್ ಆಫ್ ಆಲ್ ಎಂಬುದಾಗಿದೆ ಇಂಗ್ಲೀಷಲ್ಲಿ ಹೇಳ್ಬೋದು. ಅದು ರೂಟ್, ಬೇರಾಗಿದೆ. ಅದು ಅಂದರೆ ಕೆಟ್ಟದ್ದು ಮಾಡಲಿಕ್ಕೆ ಬೇರಾಗಿದೆ ಅದು ಹಣದ ಆಶೆ. ಅದಕ್ಕಾಗಿ ತಿಮೋತಿಯನ್ನು ಹೇಳ್ತಾ ಇದ್ದಾನೆ, ನಮಗೆ ಹಣದ ಆಶೆ ಬೇಡ, ಎಚ್ಚರವಾಗಿರ್ರಿ. ನಮಗೆ ಅನ್ನ ವಸ್ತ್ರ ಇದ್ದರೆ ಸಾಕು, ಅದರಲ್ಲಿ ತೃಪ್ತಿಯಾಗಿರ್ರಿ ಎಂಬುದಾಗಿ ಆತನ ಎಚ್ಚರಿಸ್ತಾ ಇದ್ದಾನೆ. ಆದರೆ ಈಗಿನ ದಿವಸಗಳಲ್ಲಿ ನಾವು ನೋಡ್ತೇವೆ, ಹಣ ಇದ್ದಷ್ಟು ಅವರಿಗೆ ತೃಪ್ತಿ ಇಲ್ಲ. ಈ ಲೋಕದ ಜನರಿಗೆ ಹಣ ಇದ್ದಷ್ಟು ತೃಪ್ತಿ ಇಲ್ಲ. ಅತೃಪ್ತಿಯ ಜೀವಿತ ಜನರಲ್ಲಿ ಇರುವುದರಿಂದ ಅನೇಕ ವಿಧವಾಗಿರುವಂಥ ಕೊಲೆಗಳು, ಮೋಸಗಳು, ಅನೇಕ ವಿಧವಾದಂಥ ದರೋಡೆಗಳು, ಅನೇಕ ವಿಧವಾಗಿರುವಂಥ ಅನ್ಯಾಯದ ಕೃತ್ಯಗಳು, ಸತ್ಯ ಮುಚ್ಚಿ ಹಾಕಿ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಅನೇಕರ ಮನೆಗಳನ್ನು, ಹೊಲಗದ್ದೆಗಳನ್ನು ಅಪಹರಿಸಿಕೊಳ್ಳುವಂಥದ್ದು, ಸರ್ಕಾರದ ಎಲ್ಲ ಆಸ್ತಿ ಪಾಸ್ತಿಗಳನ್ನು ನುಂಗುವಂಥದ್ದು, ಇಂಥ ಎಲ್ಲ ಕೆಲಸಗಳಾಗ್ತಾ ಇದೆ. ಯಾಕಂದರೆ ಇದ್ದದ್ರಲ್ಲಿ ಅವರಿಗೆ ತೃಪ್ತಿ ಇಲ್ಲ. ಅತೃಪ್ತಿಯ ಜೀವಿತ ಇರುವುದರಿಂದ ಜನರಿಗೆ ಹಣದ ಆಶೆ ಏನಾಗಿದೆ, ಅದು ಸಕಲ ವಿಧವಾದಂಥ ಪಾಪಕ್ಕೆ ಮೂಲವಾಗಿದೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಿಲ್ಲ. ಅದಕ್ಕಾಗಿ ತಿಮೋತಿಯನ್ನು ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಎಲೆಯ ದೇವರ ಮನುಷ್ಯನೇ. ಬಹಳ ಸುಂದರವಾದಂಥ ಒಂದು ಮಾತು. ಯಾರಿಗೆ ಹೇಳ್ತಾ ಇದ್ದಾನೆ? ದೇವರ ಮನುಷ್ಯರಿಗೆ, ಅಂದರೆ ದೇವರನ್ನು ಕಂಡುಕೊಂಡಂಥ ಪ್ರತಿಯೊಬ್ಬ ವಿಶ್ವಾಸಿಗೆ, ದೇವರನ್ನು ಆರಾಧಿಸುವಂಥ ಒಬ್ಬ ಭಕ್ತನಿಗೆ ಹೇಳುವಂಥ ಒಂದು ಮಾತು, ಎಲೆಯ ದೇವರ ಮನುಷ್ಯನೇ, ಇವುಗಳಿಗೆ ನೀನು ದೂರವಾಗಿರು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮಾರ್ಕನ ಸುವಾರ್ತೆ ನಾವು ನೋಡ್ತೇವೆ, ಅನೇಕರು ಹೊಸ ಒಡಂಬಡಿಕೆಯಲ್ಲಿ 12ನೇ ಅಧ್ಯಾಯ 41ರಿಂದ 44 ವಾಕ್ಯಗಳು ಓದಿದಾದರೆ, ಅವರು ದೇವರಿಗೆ ಯಥಾರ್ಥವಾಗಿ ಕೊಡುವುದನ್ನು ಕೂಡ ಅವರು ಅಪೇಕ್ಷಿಸಿದರು, ದೇವರಿಗೆ ಕೊಡ್ತಾ ಇದ್ರು. ಓದಿ ಸಿಸ್ಟರ್ ಅದನ್ನು. ಒಬ್ಬ ಬಡ ವಿಧವೆಯು ಬಂದು 2 ಕಾಸು, ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು. ಇಲ್ಲಿ ಒಂದು ಸುಂದರವಾದ ಒಂದು ಘಟನೆ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಐಶ್ವರ್ಯವಂತನು, ಅನೇಕ ಹಣ ಇರುವವರು ದೇವರಿಗೆ ಕೊಡ್ತಾ ಬಂದರು. ಕೊಟ್ಟದನ್ನು ದೇವರು ನೋಡ್ತಾ ಇದ್ದಾನೆ. ಅದರಲ್ಲಿ ಒಂದು ಹೆಂಗಸು ಇರುವಂಥದ್ದನ್ನೇ ಆಕೆ ಎಲ್ಲವನ್ನು ಆಕೆ ದೇವರ ಸನ್ನಿಧಿಯಲ್ಲಿ ತಂದು ಒಪ್ಪಿಸಿದ್ದನ್ನು ನೋಡುವಾಗ ಈ ಘಟನೆ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಆಕೆ ಹೆಚ್ಚು ಅಪೇಕ್ಷೆ ಪಡದೆ ದೇವರಿಗೆ ಕೊಡುವಂಥ ಸ್ಥಾನವನ್ನು ಆಕೆ ಜೀವಿತದಲ್ಲಿ ಮೊದಲಾಗಿ ಇಟ್ಟುಕೊಂಡಿದ್ದಳು. ಹಾಲೆಲೂಯ. ತನ್ನ ಸ್ವಾರ್ಥವನ್ನು ಬಿಟ್ಟು, ತನ್ನ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟು, ನನಗೆ ನಾಳೆಗೆ ಬೇಕು, ನನಗೆ ಈಗ ಮುಂದಿನ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಗಂಡನಿಗೆ ಬೇಕು ಎಂಬಂಥ ಆ ಯೋಚನೆ ಇಲ್ಲದೆ ಅವಳು ಏನು ಮಾಡಿದ್ಲಂದರೆ, ತನಗಿರುವಂಥದ್ದನ್ನೆಲ್ಲ ಆಕೆ ಏನು ಮಾಡಿದ್ಲು, ಆ ಸಮಯದಲ್ಲಿ ದೇವರಿಗೆ ಸಮರ್ಪಿಸಿದನು. ದೇವರು ನೋಡಿ ಈ ಪುಸ್ತಕದಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ವಿಶೇಷವಾದ ಸಂಗತಿ ಬರೀಲಿಕ್ಕೆ ಕಾರಣ ಇದೆ. ಏನಂದರೆ, ದೇವರು ಇಂಥ ಕಾಣಿಕೆಯನ್ನು ಆತನು ಮೆಚ್ಚುವನಾಗಿದ್ದಾನೆ. ಇದ್ದದರಲ್ಲಿ
ಸ್ವಲ್ಪವನ್ನು ಉಳಿಸಿಕೊಡುವುದಲ್ಲ, ಇಲ್ಲದ ಸಮಯದಲ್ಲಿಯೂ ಇದ್ದ ಎಲ್ಲವನ್ನು ಕೊಡುವಂಥದ್ದು ದೇವರು ಅಪೇಕ್ಷೆ ಪಡುವನಾಗಿದ್ದಾನೆ. ಹಲ್ಲೆಲೂಯಾ. ಲಕ್ಷಗಟ್ಟಲೆ ಇದ್ದುಕೊಂಡು ಸ್ವಲ್ಪ ಅದರಲ್ಲಿ ಕೊಡುವಂಥದ್ದಲ್ಲ, ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದ ಒಂದು ದುಗ್ಗಾಣೆ, ಒಂದು ಕಾಸು ಕೊಡುವಂಥದ್ದೇ, ಆಕೆಯಲ್ಲಿ ಇರುವುದನ್ನೆಲ್ಲ ಕೊಡುವಂಥದ್ದೇ ದೇವರು ಮೆಚ್ಚುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಅದಕ್ಕಾಗಿ ಈ ಮಾರ್ಕನ ಸುವಾರ್ತೆಯಲ್ಲಿ ಆ ಒಂದು ಸಂದೇಶ, ಆ ಒಂದು ಸ್ಟೋರಿ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ಮೆಚ್ಚುವಂಥದ್ದು ನಿಮಗಿರುವಂಥದ್ದು ಎಲ್ಲದರಲ್ಲಿ ದೇವರಿಗೆ ಪಾಲು ಕೊಡಬೇಕೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಹಣದ ಆಶೆಯಿಂದ ಯೇಸುವನ್ನು ಹಿಡ್ಕೊಟ್ಟಂಥ ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಿದೆ, ಯೂದನ ಬಗ್ಗೆ. ಯೂದನು ಏನು ಮಾಡಿದನು? ಒಂದು ವಾಕ್ಯ ಓದಿಕೊಳ್ಳ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 10-11 ವಾಕ್ಯಗಳು ಓದುವುದಾದರೆ ಅಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಈ ಯೂದನು ಯಾರು? ಯೇಸುವಿನ ಶಿಷ್ಯರಲ್ಲಿ ಒಬ್ಬನು, 12 ಜನ ಶಿಷ್ಯರಲ್ಲಿ ಒಬ್ಬನು, ಯೇಸುವಿನನ್ನು ಹಿಂಬಾಲಿಸುವವನು, ಯೇಸುವನ್ನು ಪ್ರೀತಿಸ್ತೇನೆಂಬುದಾಗಿ ಆತನ ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿ ಆತನನ್ನು ಹಿಂಬಾಲಿಸಿದಂಥ ಒಬ್ಬ ವ್ಯಕ್ತಿ ಯೂದನು. ಆತನು ಏನ್ ಮಾಡಿದನು? ಓದಿ ಸಿಸ್ಟರ್. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಯೇಸುವನ್ನು ಮಹಾಯಾಜಕರಿಗೆ ಹಿಡುಕೊಡಬೇಕಂತ ಅವರ ಬಳಿಗೆ ಹೋದನು. ಅವರು ನೋಡಿ, ಉಪಾಯದಿಂದ ಯೇಸುವನ್ನು ಹಿಡ್ಕೊಡಬೇಕೆಂಬ ವಿಷಯವಾಗಿ ಮೊದಲೇ ಯೋಚಿಸಿ ಅವರ ಬಳಿಗೆ ಹೋದನು. ಅಂದರೆ ದುಷ್ಕರ್ಮಿಗಳ ಬಳಿಗೆ ಹೋದನು. ಯೇಸುವನ್ನು ಅಸಡ್ಡೆ ಮಾಡುವಂಥ ಜನರ ಬಳಿಗೆ ಹೋದನು. ಹೋಗುವಂಥ ಅಗತ್ಯ ಇರಲಿಲ್ಲ. ಇವನಿಗೆ ಬೇಕಾದದ್ದೇನು? ಇವನಲ್ಲಿರುವಂಥ ತುಂಬಿಕೊಂಡಿರುವಂಥ ಯೇಸುವಿನ ವಿಷಯವಾಗಿ ತುಂಬಿಕೊಂಡಿರುವಂಥ ಒಂದು ಹೊಟ್ಟೆ ಕಿಚ್ಚು. ಆತನ ಯೇಸು ಮಾಡಿದಂಥ ಅದ್ಭುತಗಳು ನೋಡುವಾಗಲೇ ಅವನಿಗೊಂದು ದುರಾಶೆ ಉಂಟಾಯಿತು. ಈ ಅದ್ಭುತ ಎಷ್ಟು 5,000 ಜನರಿಗೆ 5 ರೊಟ್ಟಿ 2 ಮೀನುಗಳಿಂದ 5,000 ಜನರನ್ನು ಉಣಬಡಿಸಿದಾಗಲೇ ಅವನ ಕಣ್ಣುಗಳು, ಲೌಕಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಆಗಲೇ ಅವನು ಯೇಸುವನ್ನು ಹಿಂಬಾಲಿಸಿದನು. ಅದನ್ನು ನೋಡಿದ ಕೂಡಲೇ ಆ 5 ರೊಟ್ಟಿಯಿಂದ 2 ಮೀನಿಂದ 5,000 ಜನರು ಉಣಬಡಿಸುವಾಗ ಯೂದನಲ್ಲಿರುವಂಥ ಆ ಒಂದು ಯೇಸುವನ್ನು ಹೇಗಾದರೂ ಮಾಡಿ ಅವನು ವಶ ಮಾಡಿಕೊಳ್ಬೇಕು, ಅವನಲ್ಲಿರುವಂಥ ಎಲ್ಲ ಕಾರ್ಯಗಳು ನಾನು ಹೊಂದ್ಕೊಳ್ಬೇಕು ಎಂಬಂಥ ಆಶೆಯಿಂದ ಆತನ ದುರಾಚಾರಕ್ಕೆ, ಅವನ ಹಣದ ಆಶೆಗೆ ಒಳಪಟ್ಟು ಆತನು ಏನು ಮಾಡ್ತಾನೆ ನೋಡಿ, ಮುಂದೆ ಓದಿ. ಅವರು ಕೇಳಿ ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆಂದು ಮಾತು ಕೊಟ್ಟರು. ನಿನಗೆ ಹಣ ಕೊಡ್ತೇವೆ, ನಿನಗೆ ಯೇಸುವನ್ನು ಹಿಡ್ಕೊಡ್ತೀಯಾ, ನಿನ್ನ ಜೊತೆಯಲ್ಲಿರುವಂಥ ನಿನ್ನ ಗುರುವನ್ನು, ನಿನ್ನ ಟೀಚರನ್ನು, ನಿನಗೆ ಎಲ್ಲವನ್ನು ಕಲಿಸಿಕೊಟ್ಟಂಥ ಒಬ್ಬ ಶ್ರೇಷ್ಠವಾದಂಥ ಬೋಧಕನನ್ನು ನೀನು ಹಿಡ್ಕೊಡ್ತೀಯಾ? ಎಸ್, ಹಣ ಕೊಡ್ತೇವೆ. ಏನಕ್ಕೆ? ಹಣದ ಆಶೆಗೆ. ಆತನು ಏನು ಮಾಡ್ತಾನೆ? ಇಲ್ಲಿ ಓದ್ತೇವೆ ನಾವು, ಎಂದು ಹಣ ಕೊಡುತ್ತೇವೆ ಎಂದು ಮಾತು ಕೊಟ್ಟರು. ಅವನು ಆತನನ್ನು ಅನುಕೂಲವಾಗಿ ಹಿಡುಕೊಡುವುದು ಹೇಗೆ ಎಂದು ಸಮಯ ನೋಡುತ್ತಾ ಇದ್ದನು. ಸಮಯ ಬಂದಿತು, ಯೇಸುವನ್ನು ಹಿಡುಕೊಟ್ಟನು. ಹಣದಾಶೆ ಸಕಲ ವಿಧವಾದಂಥ ಪಾಪಕ್ಕೆ ಕಾರಣವಾಗಿದೆ ಪ್ರಿಯರೇ. ಇಲ್ಲಿ ಯೂದನು ಹಣದ ಆಶೆಯಿಂದಲೇ ಯೇಸುವನ್ನು ಹಿಡುಕೊಟ್ಟನು. ಅವನ ಅಂತ್ಯಸ್ಥಿತಿ ಏನಾಯಿತು? ಅವನು ಎಲ್ಲ ಮನುಷ್ಯರಂತೆ ಅವನು ಸಾವನ್ನು ಅಪ್ಪಲಿಲ್ಲ. ಹಣದಾಶೆ ಅವನನ್ನು ಪಾಪಕ್ಕೆ ನಡೆಸಿದ್ದು ಮಾತ್ರವಲ್ಲದೆ ಅಸಮಾಧಾನಗೊಂಡಂತಹ ಹೃದಯದಲ್ಲಿ, ಅಯ್ಯೋ ಶ್ರೇಷ್ಠ ವ್ಯಕ್ತಿಯನ್ನು, ದೇವಕುಮಾರನನ್ನು, ಅದ್ಭುತ ನಡೆಸುವಂಥ ಶ್ರೇಷ್ಠ ವ್ಯಕ್ತಿ ನಾನು ಹಿಡುಕೊಟ್ಟನಲ್ಲ ಎಂಬಂತ ಆ ಕೊರಗು ಅವನಲ್ಲಿ ಬಂತು ಪ್ರಿಯರೇ. ನಾನು ಪಾಪ ಮಾಡಿದ್ದೇನೆಂಬುದಾಗ ಅರಿವು ಉಂಟಾಗಿ ಆತನು ಉರುಳು ಹಾಕಿಕೊಂಡು ಸತ್ತನೆಂಬುದಾಗಿ ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಹಣದಾಶೆಯು ಸಕಲ ವಿಧವಾದಂಥ ಪಾಪಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಇದು ಒಳ್ಳೆಯದಲ್ಲ, ನಿಮ್ಮ ಆತ್ಮ ನಷ್ಟಪಡಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಣದಾಶೆ ಒಳ್ಳೆಯದಲ್ಲ, ಆದರೆ ಹಣ ಬೇಕು ನಮಗೆ. ಹಣವನ್ನು ನಾವು ಹೇಗೆ ಸಂಪಾದನೆ ಮಾಡಬೇಕು? ಸಂಪಾದನೆ ಮಾಡೋದು ಕೂಡ ನೀತಿಗಳು ದೇವರು ಕೊಟ್ಟಿದ್ದಾನೆ. ಸಂಪಾದನೆ ಮಾಡೋದು ಕಳ್ಳತನದಿಂದ ಅಲ್ಲ, ಮೋಸದಿಂದ ಅಲ್ಲ, ಇನ್ನೊಬ್ಬರ ತಲೆ ಒಡೆದಲ್ಲ, ಇನ್ನೊಬ್ಬರಿಗೆ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಅಪಹರಿಸುವಂಥದ್ದಲ್ಲ. ಹೇಗೆ ಸಂಪಾದಿಸಬೇಕು? ಇಲ್ಲಿ ವಾಕ್ಯ ಓದ್ತೀವಿ. 1 ಥೆಸಲೋನಿಕ 4ನೇ ಅಧ್ಯಾಯ 11-12 ವಾಕ್ಯಗಳು. 1 ಥೆಸಲೋನಿಕ 4 ಆಗಷ್ಟೇ ಓದಿದೆವು ನಾವು, ಪುನಃ ಅದನ್ನು ಓದಿಕೊಳ್ಳೋಣ. ಇದಲ್ಲದೆ
ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಕೈಯಾರೆ ಕೆಲಸ ಮಾಡಬೇಕು. ಯಾವುದೇ ಕೆಲಸವಾಗಿರಲಿ, ನಮಗೆ ಕೊಟ್ಟಂತ ಕೆಲಸವನ್ನು ನಾವು ಮಾಡಿ ಹಣ ಸಂಪಾದನೆ ಮಾಡಬೇಕೇ ವಿನಃ ದೇವರು ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಈ ಸರ್ಕಾರವಾಗಲಿ, ಆಫೀಸ್ಗಳಾಗಲಿ, ಯಾವುದೇ ಕಂಪನಿಗಳಾಗಲಿ, ಯಾವುದೇ ಕೆಲಸದಲ್ಲಿರುವಂಥ ಯಾವುದೇ ಸಂಸ್ಥೆಗಳಾಗಲಿ ನಮಗೆ ಎಷ್ಟು ಸಂಬಳ ಕೊಡುತ್ತಾರೋ ಅಷ್ಟನ್ನೇ ನಾವು ಹೊಂದಬೇಕೇ ವಿನಃ ಅಲ್ಲಿ ಮೋಸದ ಕಾರ್ಯಗಳಾಗಲಿ, ಅಪನಂಬಿಕಸ್ತಿ ಕೆಲಸಗಳಾಗಲಿ ನಾವು ಮಾಡಬಾರದು ಎಂಬುದೇ ಇದರ ಅರ್ಥ. ಹಾಲೆಲೂಯಾ. ಕ್ರೈಸ್ತರಿಗೆ ಅನೇಕ ರೂಲ್ಸ್ ರೆಗ್ಯುಲೇಷನ್ ಇದೆ ಪ್ರಿಯರೇ. ಕ್ರೈಸ್ತರಂದ್ರೆ ಸುಮ್ಮನೆ ಅಲ್ಲ. ನಾವು ಕ್ರೈಸ್ತರ ಕರೆದಿದ್ದೇವೆ, ನಾವು ಕ್ರೈಸ್ತರ ನಿಜ. ಆದರೆ ನಮಗೆ ರೂಲ್ಸ್ ಇದೆ. ಅಂದರೆ ಆ ರೂಲ್ಸ್ಗಳನ್ನು ಪಾಲಿಸಿದರೆ ಮಾತ್ರ ನಾವು ಆಯಲ್ಪಡ್ತೇವೆ, ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡ್ತೇವೆ. ಆಯಲ್ಪಡಬೇಕು. ಇದೆಲ್ಲ ರೂಲ್ಸ್ಗಳನ್ನು ಪಾಲಿಸಿದರೆ ಮಾತ್ರ ಆಯಲ್ಪಡ್ತೇವೆ. ಹಾಲೆಲೂಯಾ. ಮುಂದೆ ಓದಿ ಸಿಸ್ಟರ್. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಹಣದ ಆಶೆ ಲೋಕದ ಸಮಸ್ತ ಕಾರ್ಯಕ್ಕೆ ಕಾರಣವಾಗಿದೆ. ಸಮಸ್ತ ಕಾರ್ಯ, ಒಂದಲ್ಲ ಎರಡಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ, ಹೇಗಿದ್ದರೆ ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ. ಹಿ ಈಸ್ ಎ ಗುಡ್ ಮ್ಯಾನ್. ಎಂಥ ಒಳ್ಳೆ ಮನುಷ್ಯ, ಯಾವ ಆಶೆ ಇಲ್ಲ, ಕೊಟ್ಟದ್ರಲ್ಲಿ ತೃಪ್ತನಾಗಿದ್ದಾನೆ, ಯಾರಿಗೂ ಸುಳ್ಳು ಹೇಳೋದಿಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ, ನೀತಿ ಉಳ್ಳ ಮನುಷ್ಯ. ಸಜ್ಜನರಾಗಿ ಕಾಣಿಸಿಕೊಳ್ಳುತ್ತೀರಾ ಈ ಒಂದು ಆಶೆ ಬಿಟ್ಟರೆ. ಹಲ್ಲೆಲೂಯಾ. ಈ ಹಣದ ಆಶೆ ಒಂದು ಬಿಟ್ಟರೆ ನಾವು ಲೋಕ ಜನರಿಗೆ ಏನಂತ ಕಾಣ್ತೇವೆ? ಎಸ್, ಹಲ್ಲೆಲೂಯಾ, ಸಜ್ಜನರಾಗಿ ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲ, ನಿಮಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಎಷ್ಟು ಸುಂದರವಾಗಿದೆ. ನಮ್ಮನ್ನು ಆದರಣೆ ಪಡಿಸುವ ಈಗ ಅನೇಕ ಪ್ರಸಂಗಗಳು ನಾವು ಕೇಳಿದ್ದೇವೆ. ದೇವರು ನಿಮಗೆ ಆಶೀರ್ವದಿಸ್ತಾನೆ, ದೇವರು ನಿಮಗೆ ಕೊರತೆಗಳನ್ನು ನೀಗಿಸ್ತಾನೆ, ನೀವು ಬೇಕಾದನ್ನೆಲ್ಲ ಕೊಡ್ತಾನೆ, ನಿಮ್ಗೆ ಏನು ಬೇಕು ಎಲ್ಲ ಕೇಳ್ಕೊಳ್ರಿ, ಕೊಡ್ತಾನೆ ನಿಜ. ಕೊಟ್ಟದ್ರಲ್ಲಿ ಆಗುವುದು ಬಹಳ ಪ್ರಾಮುಖ್ಯ. ಕೇಳಿಕೊಳ್ಳುವಾಗ ಹೊಂದಿದ್ದಲ್ಲಿ ತೃಪ್ತರಾಗಿರುವುದು ಬಹಳ ಮುಖ್ಯ. ಅತೃಪ್ತಿ ಇದ್ದರೆ ಅದು ಹಣದ ಆಶೆಗೆ ಕಾರಣವಾಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮುಂದೆ ಓದಿ ಎಫೆಸ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ನಾವು ಇನ್ನು ಮೇಲೆ ಹೇಗೆ ಜೀವಿಸಬೇಕು ಎಂಬಂಥ ವಿಷಯದಲ್ಲಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 28ನೇ ವಾಕ್ಯ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡುವವನು. ಕೆಲವರು ಕಳ್ಳತನನೂ ಮಾಡಿ ಜೀವಿಸ್ತಾರಲ್ವಾ? ಕಳ್ಳತನನೇ ಅವರ ಉದ್ಯೋಗ, ಕಳ್ಳತನವೇ ಅವರ ಶ್ರೇಷ್ಠ ಉದ್ಯೋಗ. ಬೇರೆ ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಎಚ್ಚರಿಸ್ತಾ ಉಂಟು ಏನಂದರೆ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿದ್ದವರಿಗೆ ಕೊಡೋದಕ್ಕೆ ಅವನಿಂದ ಆಗ್ತದೆ. ಕಳ್ಳತನ ಮಾಡಿದ್ರೆ ಇವತ್ತಲ್ಲಿ ನಾಳೆ ಜೈಲು ಪಾಲಾಗ್ಬೋದು. ಕಳ್ಳತನ ಮಾಡಿದರೆ ಅವನ ಒಡವೆ ಆಗಿರಲಿ, ಕಳ್ಳತನ ಮಾಡಿದಂಥ ಒಡವೆ ಆಗಿರಲಿ, ಹಣ ಆಗಿರಲಿ, ಸಿಕ್ಕಿ ಬೀಳೋದು. ಕಳ್ಳನು ಒಂದಲ್ಲ ಒಂದಿನ ಸಿಕ್ಕಿ ಬಿದ್ದೇ ಬೀಳ್ತಾನೆ. ಸಿಕ್ಕಿ ಬಿದ್ದಾಗ ಹಿಂದೆ ಮಾಡಿದಂಥ ಎಲ್ಲ ಕಳ್ಳತನದ ಲೀಸ್ಟ್ಗಳು ಅವನಿಗೆ ಪೆಟ್ಟು ಕೊಟ್ಟಾದರೂ ನೀನು ಎಲ್ಲೆಲ್ಲಿ ಕಳ್ಳತನ ಮಾಡಿದೆ, ಏನೇನು ಮಾಡಿದೆ, ಹೇಗೆ ಮಾಡಿದೆ, ಎಷ್ಟೆಷ್ಟು ತೆಗೆದೆ, ಎಲ್ಲೆಲ್ಲಿ ಅಂಗಡಿಗಳಿಗೆ, ಎಲ್ಲೆಲ್ಲಿ ಬಂಗಾರದ ಅಂಗಡಿಗಳಿಗೆ ಹೋದೆ, ಎಲ್ಲೆಲ್ಲಿ ಬ್ಯಾಂಕ್ಗಳಿಗೆ ಹೋದೆ, ಯಾರ ಮನೆಗಳಲ್ಲಿ ನುಗ್ಗಿದೆ ಎಂಬುದಾಗಿ ಪೆಟ್ಟು ಕೊಟ್ಟಾದರೂ ಅವನ ಬಾಯಿ ಬಿಡಿಸಿ ಅವನ ಕಳ್ಳತನದ ಎಲ್ಲವನ್ನು ಹೊರಗಡೆ ಎಳೆದು ಅವನು ಎಷ್ಟು ಸಂಪಾದನೆ ಕಳ್ಳತನದಲ್ಲಿ ಮಾಡಿದ್ದಾನೋ ಅದನ್ನೆಲ್ಲವನ್ನು ವಸೂಲಿ ಮಾಡ್ತಾರೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಇದೆಲ್ಲ ಎಚ್ಚರಿಕೆ ಮಾತುಗಳು. ಪ್ರೀತಿಯ ದೇವ ಜನರೇ, ದೇವ ಮಕ್ಕಳೇ, ಎಲೈ ದೇವ ಜನರೇ, ಇವುಗಳಿಂದ ದೂರವಾಗಿರ್ರಿ. ಇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡೋದಕ್ಕೆ
ಅವನಿಂದ ಆಗುವುದು. ದೇವರು ಇಷ್ಟಪಡುವಂಥದ್ದೇನೆಂದರೆ ನಮಗಿರುವಂಥದ್ದರಲ್ಲಿ ಬಡವರಿಗೆ ಕೊಟ್ಟು ಸನ್ಮಾನಿಸಬೇಕು, ಬಡವರನ್ನು ನಾವು ಆಧರಿಸಬೇಕು. ಅದೇ ಆತನ ಉದ್ದೇಶ. ಕಳ್ಳತನ ಮಾಡಿದರೆ ಬಡವರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಕಷ್ಟಪಟ್ಟು ದುಡಿದಾಗ ನಮಗಿರುವ ಹಣದಲ್ಲಿ ಒಬ್ಬನಿಗೆ ಕೊಟ್ಟು ನಾವು ಸಲಹಬಹುದು, ಸ್ವಲ್ಪ ಆದರೂ ಅವನ ಆಧರಣೆಗೆ ನಾವು ಏನಾದರೂ ಮಾಡಬಹುದು. ಕಷ್ಟಪಟ್ಟು ದುಡಿದ ಹಣದಲ್ಲಿ ಕಳ್ಳತನ ಮಾಡಿದರೆ ಆ ಹಣ ನಮ್ಮದಲ್ಲ, ಒಂದಲ್ಲ ಒಂದು ದಿನ ಸರ್ಕಾರಕ್ಕೆ ಹೋಗ್ತದೆ. ಕಳ್ಳನು ಸಿಕ್ಕಿ ಬಿದ್ದೇ ಬೀಳ್ತಾನೆ. ಬಡವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ದೇವರ ರೂಲ್ಸ್ ನಾವು ಅದನ್ನು ಪಾಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಇಲ್ಲಿ ನೀತಿವಂತನು ಕೂಡ ಯಾವ ರೀತಿ ಇದ್ದನೆಂಬುದಾಗಿ ದಾವೀದನು ಹೇಳ್ತಾನೆ. ನೀತಿವಂತನಾದಂಥ ಒಬ್ಬ ಮನುಷ್ಯನು ಯಾವ ರೀತಿ ಇರ್ತಾನೆ? ಕೀರ್ತನೆಗಳಲ್ಲಿ 37ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಆತನು ಸಾಕ್ಷಿಯಾಗಿ ಹೇಳ್ತಾ ಇದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಬಾಲಕನಾಗಿದ್ದೆ ಒಂದು ಕಾಲದಲ್ಲಿ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ, ಈಗ ಮುದುಕನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವರ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಹಾಗಿದ್ದ ಮೇಲೆ ಭಿಕ್ಷೆ ಬೇಡುವವರು ಯಾರು? ಅನೀತಿವಂತರು. ಭಿಕ್ಷೆ ಬೇಡುವವರು ಯಾರು? ಅನೀತಿವಂತರು. ಭಿಕ್ಷೆ ಬೇಡುವವರು ಯಾರು? ದುಷ್ಟರು. ಭಿಕ್ಷೆ ಬೇಡುವವರು ಯಾರು? ಕಳುವು ಮಾಡುವವರು. ಭಿಕ್ಷೆ ಬೇಡುವವರು ಯಾರು? ಅವರ ಜೀವಿತ ಕಾಲದಲ್ಲಿ ಅವರು ದೇವರನ್ನು ಅರಿದೇ ಇರುವಂಥ ಜನರು. ಹಾಲೆಲೂಯಾ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ. ಹಾಲೆಲೂಯಾ. ನಾನು ಕಣ್ಣಲ್ಲಿ ನೋಡಲಿಲ್ಲ. ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವರ ಸಂತತಿಯವರು ಭಿಕ್ಷೆ ಬೇಡುವುದನ್ನಾಗಲಿ ನಾನು ನೋಡಲಿಲ್ಲ. ಕೆಲವರು ಕ್ರೈಸ್ತ ಹೆಸರಿಟ್ಟುಕೊಂಡು ಭಿಕ್ಷೆ ಬೇಡೋರಾಗಿದ್ದಾರೆ. ಇದು ಕ್ರಿಸ್ತನಿಗೆ ಅವಮಾನಕರವಾದದ್ದು. ನಮ್ಮ ಮನೆಗೆ ಕೂಡ ಅನೇಕರು ಬಂದಿದ್ದಾರೆ. ಹಣ ಕೊಡಿ, ಊಟ ಬೇಡ, ಏನು ಬೇಡ, ನನಗೆ ಹಣ ಬೇಕು. ನಿಮ್ಮ ಹೆಸರೇನು? ನಾನು ರಾಬರ್ಟ್, ನಾನು ವಿಲಿಯಂ. ಈ ರೀತಿಯ ಹೆಸರು ಇಟ್ಕೊಂಡು, ಕ್ರೈಸ್ತ ಹೆಸರು ಇಟ್ಕೊಂಡು ಭಿಕ್ಷೆ ಬೇಡೋರಾಗಿದ್ದಾರೆ. ಹಾಲೆಲೂಯಾ. ನಾನು ಯಾಕೆ ಇದೆಲ್ಲ ಹೇಳ್ತೀನಂದರೆ, ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಭಿಕ್ಷೆ ಬೇಡುವುದು ಒಬ್ಬ ಕ್ರೈಸ್ತನ ಒಂದು ಜೀವಿತವಲ್ಲ. ಕಳ್ಳತನ ಮಾಡುವಂಥದ್ದು ಒಬ್ಬ ಕ್ರೈಸ್ತ ಜೀವಿತವಲ್ಲ. ಸೋಮಾರಿಗಳಾಗಿರುವಂಥದ್ದು ಜೀವಿತವಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕೆಂಬುದೇ ದೇವರ ಚಿತ್ತ. ಇನ್ನೊಬ್ಬರ ಕಾರ್ಯದಲ್ಲಿ ತಲೆ ಹಾಕುವುದು ಆ ದೇವರ ಚಿತ್ತವಲ್ಲ. ಸುಮ್ಮನಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇನ್ನೊಬ್ಬರ ಕಾರ್ಯ ನಮಗೆ ಬೇಡ. ಇಲ್ಲಿ ಓದ್ತೇವೆ, ಅವರ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಯಾರು? ನೀತಿವಂತರ ಜನರು, ನೀತಿವಂತ ವಂಶ, ನೀತಿವಂತರಾಗಿ ಜೀವಿಸುವಂಥ ಒಬ್ಬ ವ್ಯಕ್ತಿ. ಅವನು ಭಿಕ್ಷೆ ಬೇಡುವುದಿಲ್ಲ, ಅವನು ದಿಕ್ಕಿಲ್ಲದೆ ಬೀಳುವುದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರಿಗೆ ಸರಿಯಾಗಿ ನೀತಿವಂತರಾಗಿ ನಾವು ಜೀವಿಸೋಣ ಪ್ರಿಯರೇ. ನೀತಿ ಅಂದರೆ ಏನು? ಏನು ನೀತಿ ಅಂದರೆ ಆತನ ಆಜ್ಞೆಗಳನ್ನು ಕಾಪಾಡಿಕೊಂಡು ಪರಿಶುದ್ಧ ಜೀವಿತವನ್ನು ಸಾಗಿಸುವಂಥದ್ದೇ ನೀತಿಯಾಗಿದೆ. ಹಲ್ಲೆಲೂಯಾ. ಯಾರು ಭಿಕ್ಷೆ ಬೇಡ್ತಾರೆ? ದುಷ್ಟರಾದವರು, ದೇವರನ್ನು ಅರಿಯದೇ ಇರುವವರು. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಕ್ರೈಸ್ತ ಹೆಸರಿಟ್ಟುಕೊಂಡು ಭಿಕ್ಷೆ ಬೇಡುವನಾಗಿದ್ದರೆ ಅವನು ದೇವರನ್ನು ಸಂಪೂರ್ಣವಾಗಿ ಅರಿತಿಲ್ಲ ಎಂಬುದೇ ಅರ್ಥ. ಅವನು ದುಷ್ಟನಾಗಿ ಜೀವಿಸ್ತಾ ಇದ್ದಾನೆ ಎಂಬುದೇ ಅರ್ಥ. ಅಂಥವರಿಗೆ ನಾವು ಏನು ಮಾಡಲೂಬಾರ್ದು, ಸಹಾಯ ಮಾಡಲೇಬಾರದು. ಅದು ಕೂಡ ದೇವರ ವಾಕ್ಯ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೆಲಸ ಮಾಡದವರ ಸಹವಾಸವನ್ನು ಕೂಡ ನಾವು ಮಾಡಬಾರ್ದು, ದೂರವಾಗಿರಬೇಕು. ಕೆಲಸ ಮಾಡದವರ ಸೋಮಾರಿಯ ಸಹವಾಸ ಮಾಡಬಾರದು. ಒಂದು ವಾಕ್ಯ ಓದಿಕೊಳ್ಳೋಣ. 2 ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 11ರಿಂದ 15 ವಾಕ್ಯಗಳಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. 2 ಥೆಸಲೋನಿಕ 3ನೇ ಅಧ್ಯಾಯ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನೂ ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ. ನೋಡಿ, ಸ್ವಲ್ಪ ಓದಿ. ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡಲ್ಲ, ಹೊಟ್ಟೆಪಾಡಿಗೂ ಮಾಡೋದಿಲ್ಲ, ತನ್ನ ಹೆಂಡತಿ ಮಕ್ಕಳಿಗೂ ಸಹ ಮಾಡೋದಿಲ್ಲ, ತನ್ನ ಹೊಟ್ಟೆಗೂ ಸಹ ಮಾಡೋದಿಲ್ಲ. ಅವರ ಕೆಲಸ ಏನಂದರೆ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಿ ಜೀವಿಸುವಂಥದ್ದು, ಅಕ್ರಮವಾಗಿ ನಡೆಯುತ್ತಾ ಜೀವಿಸುವಂಥದ್ದೇ ಅವರ ಕೆಲಸವಾಗಿರ್ತದೆ. ಓದಿ ಸಿಸ್ಟರ್. ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇನೆ. ಇಂಥವರು
ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಸಾಕು. ಇಲ್ಲಿ ತಿಮೋಥೆಯನಿಗೆ ಉದ್ದೇಶ, ತಿಮೋಥೆಯನ ಮಗನಾದ ನಿಜ ಕುಮಾರ, ನಂಬಿಕೆಯಲ್ಲಿ ನಿಜ ಕುಮಾರನಾಗಿರುವಂಥ ತಿಮೋಥೆಯನಂತ ಬರೆಯಲ್ಪಟ್ಟಿದೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ. ತಿಮೋಥೆಯ 1ನೇ ಅಧ್ಯಾಯ 1ನೇ ತಿಮೋಥೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವನು ಯಾರು ತಿಮೋಥೆಯನಂದರೆ ನಂಬಿಕೆಯಲ್ಲಿ ನಿಜ ಕುಮಾರನಾಗಿರುವಂಥ ತಿಮೋಥೆಯನಿವನು. ಇವನಿಗೆ ಪೌಲನ ಬುದ್ಧಿವಾದ ಹೇಳುವ ರೀತಿಯಲ್ಲಿ ಆತನು ಹೇಳ್ತಾ ಇದ್ದಾನೆ, ಮಗನ ಸ್ಥಾನದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದಾನೆ. ಈಗ ನಾವೆಲ್ಲರೂ ಒಂದು ದೇವ ಜನರು, ದೇವ ಮಕ್ಕಳು, ದೇವ ಮಗನು ಮಗಳಾಗಿರುವಂಥ ಆ ಸ್ಥಾನದಲ್ಲಿ ನಮ್ಮನ್ನು ಇಟ್ಟುಕೊಂಡು ಈ ವಾಕ್ಯ ಸಂದೇಶವನ್ನು ಕೇಳಿರಿ ಎಂಬುದಾಗಿ ನಾನು ಮೊದಲೇ ನಿಮ್ಮ ಹತ್ರ ನಾನು ಹೇಳಿದೆ. ಇದರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ನಾನು ಕೇಳಿದ್ದೇನೆ. ಲೋಕದಲ್ಲಿ ನಡೀತಾ ಉಂಟು. ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಇದೆಲ್ಲ ಸುಸಂದೇಶಗಳು. ಯಾರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸುವುದಿಲ್ಲ. ಎಲ್ಲ ಐಶ್ವರ್ಯದ ಬಗ್ಗೆ ಮಾತಾಡ್ತಾರೆ, ರೋಗ ಸೌಖ್ಯದ ಬಗ್ಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ರೋಗ ಸೌಖ್ಯ ಬೇಕಾ? ದೇವರು ಕೊಡ್ತಾನೆ, ನಿಜ. ಅಷ್ಟು ಮಾತ್ರ ನಮಗೆ ಸಾಲದು. ರೋಗ ಸೌಖ್ಯ ಈಗ ಹೊಂದುತ್ತೇವೆ, ನಾಳೆ ಪುನಃ ರೋಗ ಬರ್ತದೆ. ಶಾಶ್ವತವಾದ ರೋಗ ಸೌಖ್ಯ ನಮ್ಗೆ ಎಲ್ಲೂ ಸಿಕ್ಕೋದಿಲ್ಲ. ಈ ದೇಹ ಇರುವುದೇ ರೋಗಕ್ಕಾಗಿ. ಈ ಲೋಕ ಬಿಟ್ಟು ಭೂಮಿಗೆ ಹೋಗುವಾಗ ರೋಗದಲ್ಲಿಯೇ ಪ್ರತಿಯೊಬ್ಬ ಮನುಷ್ಯ ಸಾಯಲೇಬೇಕು. ಒಂದು ವೇಳೆ ರೋಗ ಇಲ್ದಿದ್ರು ಶರೀರ ಬಲಹೀನವಾಗಿ ಆದರೂ ಭೂಮಿಗೆ ಹೋಗಲೇಬೇಕು. ರೋಗ ಸೌಖ್ಯಕ್ಕಿಂತ ನಮ್ಮ ಆತ್ಮ ಸೌಖ್ಯ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ನಮ್ಮ ಆತ್ಮ ಸೌಖ್ಯ ಬಹಳ ಪ್ರಾಮುಖ್ಯವಾದದ್ದು. ಆತ್ಮ ಸೌಖ್ಯಕ್ಕೆ ಬೇಕಾಗಿರುವಂಥ ವಾಕ್ಯಗಳು ದೇವರ ವಾಕ್ಯದಲ್ಲಿದೆ. ಅದನ್ನು ಯಾರು ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಅವರಿಗೆ. ದೇವರ ನಾಮಕ್ಕೆ ಸಣ್ಣ ಪುಟ್ಟ ವಿಷಯಗಳು. ಹಣ ಏನು? ಹಣ ಎಲ್ಲರೂ ಸಂಪಾದನೆ ಮಾಡಿ, ನಾನು ಸಂಪಾದನೆ ಮಾಡ್ತೇನೆ. ಇಲ್ಲಿ ವಾಕ್ಯ ಹೇಳ್ತದೆ ಹಣ ಪಾಪವಲ್ಲ, ಹಣದ ಆಶೆ ಪಾಪ. ಮುಂದೆ ಓದಿ ಸಿಸ್ಟರ್. ಸಹೋದರರೇ ನೀವಾದರೋ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಒಳ್ಳೆಯದನ್ನು ಮಾಡ್ರಿ. ಏನು ವಾಕ್ಯ ಹೇಳುತ್ತದೆ, ಜೀವಕರವಾದ ವಾಕ್ಯ ಏನು ಹೇಳುತ್ತದೆ ಅದನ್ನು ಮಾಡಿರಿ ಪ್ರಿಯರೇ. ಅಷ್ಟೇ ಸಾಕು. ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈ ಲೋಕದಲ್ಲಿ ಶಾಶ್ವತವಾಗಿ ನಾವು ಬರಲಿಲ್ಲ. ನಮ್ಮ ಲೋಕ ಇದಲ್ಲ. ನಾವು ಈ ಲೋಕ ಬಿಟ್ಟು ಹೋಗಲೇಬೇಕು. ನಮಗೆ ಕೊಟ್ಟು ನಿತ್ಯ ರಾಜ್ಯಕ್ಕೆ ಸೇರಬೇಕಾದರೆ ಇವು ಎಲ್ಲವುಗಳಿಂದ ದೂರವಾಗಿರಬೇಕು. ದೇವರ ನಾಮಕ್ಕೆ ಒಳ್ಳೆಯದನ್ನು ಮಾಡಿರಿ ಪ್ರಿಯರೇ, ಬೇಸರಗೊಳ್ಳದೆ ನೀವು ಒಳ್ಳೆಯದನ್ನು ಮಾಡಿರಿ ಎಂಬುದಾಗಿ ನಮ್ಮನ್ನು ಎಚ್ಚರಿಸೋಣ. 14ನೇ ವಾಕ್ಯ ಓದಿ. ಈ ಪತ್ರಿಕೆಯ ಮೂಲಕವಾಗಿ ಹೇಳಿರುವ ನಮ್ಮ ಮಾತಿಗೆ ಲಕ್ಷ್ಯ ಕೊಟ್ಟು ಕೇಳಿ. ಈ ಸ್ವಲ್ಪ ವಾಯ್ಸ್ ಅದು ಕೊಂಚ. ಈ ಪತ್ರಿಕೆಯ ಮೂಲಕ ಹೇಳಿರುವ ನಮ್ಮ ಮಾತಿಗೆ ಯಾವನಾದರೂ ಒಳಗಾಗದಿದ್ದರೆ ಅವನನ್ನು ಗುರುತು ಇಟ್ಟುಕೊಂಡು ಅವನಿಗೆ ನಾಚಿಕೆಯಾಗುವಂತೆ ಅವನ ಸಹವಾಸದಲ್ಲಿ ಸೇರಬೇಡಿರಿ. ನೋಡಿ ಎಷ್ಟು ಚೆನ್ನಾಗಿದೆ. ಗುರುತು ಹಿಡಿರಿ. ಕ್ರೈಸ್ತರಾದವರು ನಮಗೆ ಬೇಕಾಗಿರುವಂಥ ಈ ಗುರುತಿಸುವಿಕೆ ನಮಗೆ ಬೇಕು. ಒಬ್ಬ ಮನುಷ್ಯನ ನೋಡುವಾಗಲೇ ಅವನನ್ನು ಗುರುತಿಸುವಂಥ ಆ ನಾಲೆಡ್ಜ್, ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ಆ ಒಂದು ಶಕ್ತಿ ನಮಗೆ ಬೇಕು. ಇಲ್ಲಿ ಏನು ಹೇಳ್ತದೆ ಅಂದರೆ, ಅವನನ್ನು ಗುರುತು ಹಿಡಿದು ಏನು, ಯಾರನ್ನು? ಸಹೋದರರೇ ನೀವಾದರೂ ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳಬೇಡಿರಿ. ಮುಂದೆ ಅದು ಓದಿ ಸಿಸ್ಟರ್ ಸ್ಟಾರ್ಟ್ ಇಂದ. ಈ ಪತ್ರಿಕೆಯ ಮೂಲಕವಾಗಿ ಹೇಳಿರುವ ನಮ್ಮ ಮಾತಿಗೆ ಯಾವನಾದರೂ ಒಳಗಾಗದಿದ್ದರೆ ಈ ಹೇಳಿರುವಂಥ ಎಲ್ಲ ತಿಮೋಥೆಯನಿಗೆ ಬರೆದಂಥ ಎಲ್ಲ ವಿಷಯಗಳಿಗೆ ಒಳಗಾಗದೇ ಇರುವಂಥ ಯಾರಾದರೂ ಒಬ್ಬರಿದ್ದರೆ ಅವನನ್ನು ಗುರುತು ಇಟ್ಟುಕೊಂಡು ಅವನನ್ನು ಗುರುತು ಹಿಡಿದು ಅವನಿಗೆ ನಾಚಿಕೆ ಆಗುವಂತೆ ಅವನ ಸಹವಾಸದಲ್ಲಿ ಸೇರಬೇಡಿರಿ. ದೂರವಾಗಿರ್ರಿ. ಹಲ್ಲೆಲೂಯಾ. ಮುಂದೆ ಓದಿ. ಆದರೂ ಅವನನ್ನು ವೈರಿ ಎಂಬುದಾಗಿ ನೆನೆಸದೆ ಸಹೋದರನೆಂದು ಎಣಿಸಿಕೊಂಡು ಬುದ್ಧಿ ಹೇಳಿರಿ. ಅಂತವನು ಸಿಕ್ಕರೆ ಅವನನ್ನು ವೈರಿ ಎಂಬುದಾಗಿ ಅವನನ್ನು ದೂರ ತಳ್ಳದೆ ಅವನಿಗೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದೇವರ ವಾಕ್ಯದ ಮೂಲಕವಾಗಿ ಬುದ್ಧಿ ಹೇಳಿರಿ.
ಬುದ್ಧಿ ಹೇಳೋದಕ್ಕಾಗಿ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಅವನನ್ನು ದೂರ ಮಾಡೋದಲ್ಲ, ಅವನ ಸಹವಾಸ ಬಿಟ್ಟುಬಿಡಿ ಅಷ್ಟೇ. ಅವನು ಮಾಡುವಂಥ ಕಾರ್ಯಗಳಿಗೆ ನೀವು ಸೇರಬೇಡಿ. ಸಹವಾಸ ಬಿಡಿ ಅಂದರೆ ಅವನು ಮಾಡುವಂಥ ದುಷ್ಟ ಕಾರ್ಯಗಳಿಗೆ ನೀವು ಸೇರಬಾರ್ದು. ಮತ್ತೇನು ಮಾಡಬೇಕು? ಅವನಿಗೆ ಬುದ್ಧಿ ಹೇಳಬೇಕು. ಇದು ಕ್ರೈಸ್ತರಿಗೆ ನಮಗೆ ಕೊಟ್ಟಿರುವಂಥ ವಿಶೇಷವಾದ ಕೆಲಸವಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೆಲಸ ಮಾಡಬೇಕಂದ್ರೆ ಹೇಗೆ ಕೆಲಸ ಮಾಡಬೇಕು? ಒಂದು ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 23ನೇ ವಾಕ್ಯ. ಇಲ್ಲಿ ಬಹಳ ವಿಶೇಷವಾದ ಅರ್ಥಗರ್ಭಿತವಾಗಿರುವಂಥ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 14:23. ಶ್ರಮೆಯಿಂದ ಸಮೃದ್ಧಿ. ಶ್ರಮೆಯಿಂದ ಸಮೃದ್ಧಿ. ಶ್ರಮೆಯಿಂದ ಸಮೃದ್ಧಿ. ಶ್ರಮೆ ಅಂದರೆ ಏನು? ಕಷ್ಟ ಜೀವಿತ ಅಂದರೆ ಕಲ್ಲು ಮಣ್ಣು ಹೊರುವಂಥದ ಇರ್ಬೋದು. ಯಾವುದೇ ಕೆಲಸ ಇರಲಿ, ನಿಮಗೆ ಕೊಟ್ಟ ಕೆಲಸವನ್ನು ನಂಬಿಗಸ್ತರಾಗಿ ಶ್ರಮ ವಹಿಸಿ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕೆಂಬುದೇ ಇದರ ಉದ್ದೇಶ. ಕಲ್ಲು ಹೊರಬೋದು, ಮಣ್ಣು ಹೊರಬೋದು, ಕೂಲಿ ಕೆಲಸ ಯಾವುದೇ ಆಗಿರ್ಬೋದು, ಆಫೀಸ್ ಕೆಲಸ ಆಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು. ಹಲ್ಲೆಲೂಯಾ. ಯಾವುದೇ ಕೆಲಸವಿರಲಿ, ಒಬ್ಬ ಸಭಾಪಾಲಕನು ಕೂಡ ಆಗಿರಬಹುದು. ನಿಮಗೆ ಕೊಟ್ಟ ಕೆಲಸ ಶ್ರಮ ವಹಿಸಿ ಮಾಡಬೇಕು. ಹೇಗೆ ವಹಿಸಬೇಕು? ಬೆವರು ನೀರು ಸುರಿಸಿ ಮಾಡಬೇಕು. ಬೆವರು ನೀರು ಸುರಿಸಿ ಮಾಡಬೇಕು. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಹಿರಿಯ ಸೇವಕ ಜೋಸೆಫ್ ಜಮಖಂಡಿ ಯಾವ ರೀತಿ ಸೇವೆ ಮಾಡಿದ್ರು ಎಂಬುದಾಗಿ. ಮನೆಯಲ್ಲಿ ಒಂದು ನಿಮಿಷ ಇರ್ತಿರ್ಲಿಲ್ಲ, ವಾರಗಟ್ಟಲೆ ಸೇವೆಗಾಗಿ ಹೋಗ್ತಿದ್ರು, ಶ್ರಮ ವಹಿಸ್ತಾ ಇದ್ರು ಆತ್ಮಗಳಿಗೋಸ್ಕರ. ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡಿದರು. ಇದು ಒಬ್ಬ ಕ್ರೈಸ್ತ ಜೀವಿತಕ್ಕೆ ಬೇಕಾಗಿರುವಂಥ ಒಂದು ವಿಶೇಷವಾಗಿರುವಂಥ ಒಂದು ಆಜ್ಞೆ. ಇವತ್ತು ನಾವು ಪೌಲನ ಮೂಲಕವಾಗಿ ನಾವು ತಿಳಿತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹರಟೆಯಿಂದ ಕೊರತೆ. ಕೆಲವರು ಹರಟೆ ಹೊಡ್ತಾನೆ ಸಮಯವನ್ನು ಕಳೀತಾರೆ. ಹರಟೆ ಹೊಡಿತಾನೆ ಸಮಯ ಕಳೀತಾರೆ. ಬೇಡವಾದ ಮಾತುಗಳು, ಆ ಮನೆ ವಿಷಯ, ಈ ಮನೆ ವಿಷಯ, ಅವನ ವಿಷಯ, ಇವನ ವಿಷಯ ಬೇಡ ನಮಗೆ. ಈ ದೇವ್ರ ವಾಕ್ಯ ಏನು ಇದ್ರೆ ದೂರವಾಗಿರ್ರಿ. ಹರಟೆ ಮಾತು ನಮಗೆ ಬೇಡ. ಬೇರೆಯವರ ಕಾರ್ಯಗಳು ತಲೆ ಹಾಕೋದು ಬೇಡ. ನಮಗೆ ಬೇಕಾಗಿರುವುದು ಕ್ರಿಸ್ತನ ರಾಜ್ಯ ಕಟ್ಟುವುದಕ್ಕಾಗಿ. ಹಲ್ಲೆಲೂಯಾ. ಕ್ರಿಸ್ತನ ರಾಜ್ಯ ಕಟ್ಟುವುದಕ್ಕಾಗಿ ಶ್ರಮ ವಹಿಸಿ ನಾವು ಕೆಲಸ ಮಾಡೋಣ. ಹಣದ ಆಶೆಯಿಂದ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಹಣ ವ್ಯರ್ಥವಾಗಿ ನಾವು ಅದನ್ನು ಖರ್ಚು ಮಾಡಬಾರ್ದು ಅಂತ ಕೂಡ ದೇವ್ರ ವಾಕ್ಯ ಹೇಳ್ತದೆ. ಹಣ ದೇವ್ರು ಕೊಡ್ತಾನೆ, ಕೊಟ್ಟ ಹಣ ಸಂಪಾದನೆ ಮಾಡ್ತೇವೆ. ಹಗಲು ರಾತ್ರಿ ದುಡಿದು ಸಂಪಾದನೆ ಮಾಡಿ ನೀತಿಯಿಂದ ನ್ಯಾಯದಿಂದ ನಾವು ಹಣವನ್ನು ಸಂಪಾದನೆ ಮಾಡ್ತೇವೆ. ನಾವು ಕಳ್ತನ ಮಾಡಲಿಲ್ಲ, ಯಾರು ತಲೆ ಒಡಿಲಿಲ್ಲ, ನಾವು ನೀತಿ ನ್ಯಾಯದ ಹಣ ಸಂಪಾದನೆ ಮಾಡ್ತೇವೆ. ಶ್ರಮ ವಹಿಸಿ ನಾವು ಹಣ ಸಂಪಾದನೆ ಮಾಡ್ತೇವೆ. ಆದರೆ ಸಂಪಾದನೆ ಮಾಡಿದಂಥ ಹಣವನ್ನು ನಾವು ಹೇಗೆ ಖರ್ಚು ಮಾಡಬೇಕೆಂಬುದಾಗಿ ಕೂಡ ದೇವರ ವಾಕ್ಯ ನಮಗೆ ಇವತ್ತು ಎಚ್ಚರಿಸ್ತಾ ಇದೆ. ನಾವು ಓದೋಣ ಏಷಾಯನ ಪುಸ್ತಕ 55ನೇ ಅಧ್ಯಾಯ 2ನೇ ವಾಕ್ಯ. ಏಷಾಯನ ಪುಸ್ತಕ 55ನೇ ಅಧ್ಯಾಯ 2ನೇ ವಾಕ್ಯ. ಆಹಾರವಲ್ಲದಕ್ಕೆ ಗಮನ ಕೊಟ್ಟು ಕೇಳಿ. ಸಂಪಾದನೆ ಮಾಡ್ತಾ ಇದ್ದೀರಾ? ಹಣ ನಿಮ್ಮಲ್ಲಿ ಇದೆಯಾ? ದೇವರು ನಿಮ್ಗೆ ಆಶೀರ್ವಾದ ಕೊಟ್ಟ ಹಣ ಇದೆಯಾ? ಯಾವುದಕ್ಕೆ ಖರ್ಚು ಮಾಡಬೇಕು? ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಏಕೆ ವ್ಯಯ ಮಾಡುತ್ತೀರಿ? ಕ್ವಶನ್ ಮಾರ್ಕ್ ಇದೆ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಏಕೆ ಖರ್ಚು ಮಾಡ್ತೀರಿ? ಮುಂದೆ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ತೃಪ್ತಿಗೊಳಿಸದಂಥ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಓದಿ. ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಈಗ ಇಲ್ಲಿ ಮೃಷ್ಟಾನ್ನ ಅಂತಿದೆ. ಆಹಾರವಲ್ಲದಕ್ಕೆ ಯಾಕೆ ನಿಮ್ಮ ಹಣವನ್ನು ವ್ಯಯ ಮಾಡುತ್ತೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ದ ಮೇಲೆ ಆಹಾರವಲ್ಲದಂಥ ಸಂಗತಿಗಳು ಯಾವುದು? ಆಹಾರವಲ್ಲದ ಸಂಗತಿಗಳು ಯಾವುದು? ನೀವು ಆಹಾರಕ್ಕಾಗಿ ಎಷ್ಟು ಬೇಕಾದ್ರೆ ಹಣ ಖರ್ಚು ಮಾಡಿ, ನೀವು ಮೃಷ್ಟಾನ್ನವನ್ನು ತಿನ್ನಿ. ಆದರೆ ಮೃಷ್ಟಾನ್ನವಲ್ಲದಂಥ ಆಹಾರವಲ್ಲದಂಥ ಸಂಗತಿಗಳು ಯಾವ್ದ್ಯಾವುದು?
ಅನೇಕ ಇದೆ. ಕುಡಿಕತನ, ಸಿಗರೇಟು, ಗುಟ್ಕ, ಸಿನಿಮಾ, ಈ ಲೋಕದ ಸುಖ ಸಂತೋಷಗಳಿಗೆ ಖರ್ಚು ಮಾಡಬೇಡ್ರಿ ಎಂಬುದೇ ಅರ್ಥ. ಈ ಲೋಕದ ಸುಖ ಸಂತೋಷಕ್ಕೆ ನಾವು ಏನು ಮಾಡಬಾರ್ದು? ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು. ಕೆಲವರು ಕುಡಿಯದಿದ್ದರೆ ಅವ್ರ ಜೀವನ ಇಲ್ಲ. ಸಂಪಾದನೆ ಮಾಡ್ತಾರೆ, ಬಡತನ ಮನೆಯಲ್ಲಿ ಸಂಪಾದನೆ ಮಾಡ್ತಾರೆ, ಮನೆಯಲ್ಲಿ ಸಮಾಧಾನ ಇಲ್ಲ. ಸಂಪಾದನೆ ಮಾಡ್ತಾರೆ, ಆರೋಗ್ಯ ಹಾಳಾಗಿದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಆಹಾರವಲ್ಲದಕ್ಕೆ ಏಕೆ ಹಣವನ್ನು ವ್ಯಯ ಮಾಡುತ್ತೀರಿ? ಜಾಗೃತಿಯಾಗಿರ್ರಿ. ದೇವರು ಕೊಟ್ಟ ಹಣವನ್ನು ಯೋಗ್ಯ ರೀತಿಯಲ್ಲಿ ಯೋಗ್ಯ ಕಾರ್ಯಕ್ಕಾಗಿ ಸಂತೃಪ್ತರಾಗಿ ನಿಮ್ಮ ಹಣವನ್ನು ಉಪಯೋಗಿಸಿಕೊಳ್ಳಿರಿ. ಈಗಿನ ದಿವಸಗಳಲ್ಲಿ ಹಣ ಇಲ್ಲದೆ ಲೋಕ ಇಲ್ಲ ಪ್ರಿಯರೇ. ಹಣ ಬಹಳ ಪ್ರಾಮುಖ್ಯ. ಮುಪ್ಪಿನ ಪ್ರಾಯದಲ್ಲಿದ್ದರೆ ಹಣ ಬೇಕು. ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಹಣ ಬೇಕು. ಪಪ್ಪ ನನಗೆ ದುಡ್ಡು ಕೊಡು, ನಾನು ಹೋಗ್ತೀನಿ, ಏನಾರು ತೊಗೊಂಡು ಬರ್ತೀನಿ. ನಾವೆಲ್ಲ ತುಂಬ ಹಾಗೆ ಮಾಡ್ತಿದ್ವಿ. ಆಗಿನ ದಿವಸಗಳಲ್ಲಿ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ತುಂಬ ಹತ್ತತ್ರ ಮನೆಗಳಲ್ಲಿ ಅಂಗಡಿಗಳೆಲ್ಲ ತುಂಬ ಇರ್ತಿದ್ವಿ. ಪಪ್ಪ ದುಡ್ಡು ಕೊಟ್ಬಿಡ್ತಿದ್ವಿ, ನಾವು ಹೋಗಿ ಏನಾರು ತಂದು ತಿಂದುಬಿಡ್ತಿದ್ವಿ. ಅಂದರೆ ನಾನು ಯಾಕಿದು ಹೇಳ್ತೀನಂದರೆ, ಮಕ್ಕಳಲ್ಲಿಯೂ ಕೂಡ ಹಣದ ಅಗತ್ಯ ಇದೆ. ಅವರು ಕೇಳ್ತಿರ್ತಾರೆ. ಆದರೆ ಕೊಡುವಂಥ ರೀತಿ ನಮ್ಮಲ್ಲಿ ಗೊತ್ತಿರಬೇಕು. ಕೊಡಬೇಕಾ ಈ ಮಗನಿಗೆ, ಕೊಡಬಾರ್ದ ಈ ಮಗಳಿಗೆ, ಏನು ಕೊಡಬೇಕು, ಕೊಟ್ಟರೆ ಸರಿ ಆಗ್ತಾರ, ಕೊಟ್ಟರೆ ಒಳ್ಳೆಯದ ತಪ್ಪ ಎಂಬಂಥ ಜ್ಞಾನ ನಮಗೆ ಇರಬೇಕು. ಕೆಲವರು ಹಣದಿಂದಲೇ ಮಕ್ಕಳು ಹಾಳಾಗುವಂಥವರಿದ್ದಾರೆ. ಎಷ್ಟೋ ಐಶ್ವರ್ಯವಂತ ಮಕ್ಕಳು, ಅವರ ಜೀವಿತವೇ ನಾಶವಾಗಿದೆ. ವ್ಯಭಿಚಾರಕ್ಕೆ ಹೋಗ್ತಾರೆ. ಹಣ ಇದ್ದರೆ ಸಾಕು, ದುಡ್ಡು ಕೊಟ್ಟರೆ ಸಾಕು. ಎಷ್ಟೋ ಜನ ಸ್ತ್ರೀಯರು ಅವರ ಪಾಲಿಗೆ ಬರ್ತಾರೆ, ಅವರ ಜೀವಿತ ನಾಶ ಮಾಡಿಕೊಂಡಿದ್ದಾರೆ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ಉದಾಹರಣೆಯಾಗಿದ್ದಾರೆ, ಅನೇಕರಿದ್ದಾರೆ. ನಾನು ಹೇಳಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಹಣ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕಾದರೂ ಯೋಚಿಸಿ ಮಕ್ಕಳಿಗೆ ಬುದ್ಧಿ ಹೇಳಿ ಕೊಡಬೇಕೇ ವಿನಃ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಯೋಹಾನನು ಹೇಳುವಂಥ ಒಂದು ವಿಷಯ ಏನಂದರೆ, ಯೋಹಾನನು ಯೇಸುವಿನ ವಿಷಯವಾಗಿ ಸಾರಿ ಹೇಳೋದಕ್ಕಾಗಿ ಬಂದಂಥ ಒಬ್ಬ ವ್ಯಕ್ತಿ. ಯೇಸುವಿಗಿಂತ ಮುಂದಾಗಿ ಬಂದಂಥ ಯೋಹಾನನು. 6 ತಿಂಗಳಷ್ಟೇ ವ್ಯತ್ಯಾಸ ಯೇಸುವಿಗೂ ಯೋಹಾನನಿಗೂ. ಆದರೆ 6 ತಿಂಗಳು ಮುಂಚಿತವಾಗಿ ಯೇಸುವಿನ ವಿಷಯವಾಗಿ ಅಡವಿಯಲ್ಲಿ ಇದ್ದುಕೊಂಡು ಆತನ ಊಟ ಜೇನು, ಕಾಡು ಜೇನು, ಮಿಡತೆ ಇವುಗಳನ್ನು ತಿಂದ್ಕೊಂಡು ಅವನ ಡ್ರೆಸ್ಸು, ಪ್ರಾಣಿಗಳ ಚರ್ಮ, ಆ ಡ್ರೆಸ್ಗಳನ್ನು ಹಾಕ್ಕೊಂಡು ಅವನು ಯೇಸುವಿನ ವಿಷಯವಾಗಿ ಸಾರಿ ಹೇಳ್ತಾ ಇದ್ದಾನೆ ಅಡವಿಯಲ್ಲಿ. ಎಲ್ಲರಿಗೂ ದೀಕ್ಷಾಸ್ನಾನ ಕೊಡ್ತಾ ಇದ್ದ. ನಿಮ್ಮ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ ಹೇಳಿ ಬಂದಂಥ ಜನರನ್ನು ದೇವರ ಕಡೆಗೆ ತಿರುಗಿಸಿ ದೀಕ್ಷಾಸ್ನಾನ ಕೊಡುತ್ತಿರುವಂಥ ಒಬ್ಬ ವ್ಯಕ್ತಿ. ಆತನು ಹೇಳುವಂಥ ಒಂದು ವಿಷಯ ಏನಂದರೆ, 6ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಓದಿ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ದುಡಿಯಿರಿ. ದುಡಿಮೆ ಬಗ್ಗೆ ಹೇಳ್ತಿರೋದಿಲ್ಲಿ. ದುಡಿಮೆ ಯಾವುದಕ್ಕಾಗಿ ದುಡಿಬೇಕಂತೆ? ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನಿತ್ಯ ಜೀವದ ವಿಷಯವಾಗಿ ನೀವು ಸಾರಿ ಹೇಳುತ್ತಾ ದುಡಿಯಿರಿ. ಇದು ಒಂದು ದುಡಿಮೆ. ಈಗ ಅನೇಕ ಸೇವಕರು ಸಂಬಳಕ್ಕಾಗಿ ದುಡಿತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಹೌದಲ್ವಾ? ಅನೇಕ ಸೇವಕರಿದ್ದಾರೆ. ಅವರಿಗೊಂದು ಎಚ್ಚರಿಕೆ ಮಾತಿರ್ಬೋದು ಈ ವಾಕ್ಯ. ಏನಂದರೆ, ನೀವು ದುಡಿಯಿರಿ, ನಿತ್ಯ ಜೀವಕ್ಕಾಗಿ, ನಿತ್ಯ ಜೀವವನ್ನು ಉಳಿಸುವಂಥ, ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಆ ವಾಕ್ಯವನ್ನು ಸಾರುತ್ತಾ ಹೋಗಿರಿ. ವಾಕ್ಯ ಆಹಾರ. ಆಹಾರ ಅಂದ್ರೇನು? ವಾಕ್ಯ.
ಹಾಲೆಲೂಯ. ಆ ವಾಕ್ಯವನ್ನು ಸಾರುತ್ತಾ, ವಾಕ್ಯ ಉಳಿಸುತ್ತಾ ಆ ನಿತ್ಯ ಜೀವದ ಬಾಧ್ಯತೆಗೆ ಅನೇಕರನ್ನು ಸೇರಿಸಿರಿ. ಅದಕ್ಕಾಗಿ ಶ್ರಮ ಪಡ್ರಿ, ಅದಕ್ಕಾಗಿ ದುಡಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳ್ತಾ ಇದೆ. ಮಾತ್ರವಲ್ಲ, ನಾವು ಹಣವನ್ನು, ನಾನು ಇಷ್ಟವರೆಗೂ ಹೇಳಿದ ಪ್ರಕಾರ, ನಾವು ಅನ್ಯಾಯದಿಂದ ನಾವು ಹಣವನ್ನು ಸಂಪಾದನೆ ಮಾಡಬಾರದು. ಇಲ್ಲಿ ಕೀರ್ತನೆಗಳ ಪುಸ್ತಕದಲ್ಲಿ ಕೀರ್ತನೆಗಾರನೇ ಹೇಳ್ತಾನೆ 62:10 ಅನ್ಯಾಯದಿಂದ ಸಂಪಾದಿಸಿದನ್ನು ನೆಚ್ಚಬೇಡಿರಿ, ಅನ್ಯಾಯದಿಂದ ಸಂಪಾದಿಸಿದನ್ನು ದೇವರಿಗೆ ಕಾಣಿಕೆಯಾಗಿ ಕೂಡ ಕೊಡಬಾರ್ದೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಅನ್ಯಾಯವಾಗಿ ಸಂಪಾದಿಸಿದ್ದನ್ನು ದೇವರಿಗೆ ಕಾಣಿಕೆಯಾಗಿ ಕೊಡಬಾರದು. ನೀವು ಸತ್ಯದಿಂದ, ನೀವು ಶ್ರಮವಹಿಸಿ ನ್ಯಾಯದಿಂದ ಸಂಪಾದಿಸಿದ ಹಣದಲ್ಲಿ 10ರಲ್ಲಿ 1 ಭಾಗವನ್ನು ದೇವರ ಸೇವೆಗೆ ಕೊಡಬೇಕು. ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ. ಹಾಲೆಲೂಯ. ಕೆಲವರು ನಾನು ತುಂಬ ಐಶ್ವರ್ಯವಂತನ ಹೆಮ್ಮೆ ಪಡ್ತಾರೆ. ಹೇಗೆ ಸಂಪಾದನೆ ಮಾಡಿದರೆ ಅವರಿಗೆ ಮಾತ್ರ ಗೊತ್ತು. ಸೊಕ್ಕೆ ಇರ್ತಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ಸುಲಿಗೆಯಿಂದ ಸಂಪಾದನೆ ಮಾಡಬೇಡ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಈಗ ತಾನೇ ಹೇಳಿದ ಹಾಗೆ ದುಡ್ಡಿನ ಆಶೆಯಿಂದ ದುಡಿಯಬಾರದು. ದುಡಿತ ಕೂಡ ದುಡಿಬೇಕು, ಆಶೆಯಿಂದ ದುಡಿಬೇಡ. ಹಾಲೆಲೂಯ. ಹಣದ ಆಶೆ ಕೆಟ್ಟದ್ದು ನಿಜ, ಅದರಿಂದ ದೂರವಾಗಿರಬೇಕು. ಆದರೆ ದುಡಿತ ಕೂಡ ಹಣದ ಆಶೆಯಿಂದ ದುಡಿಬಾರ್ದು. ಒಂದು ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 33ನೇ ಅಧ್ಯಾಯ 4 ಮತ್ತು 5 ವಾಕ್ಯಗಳು. 23ನೇ ಅಧ್ಯಾಯ ಜ್ಞಾನೋಕ್ತಿಗಳು 4 ಮತ್ತು 5. ದುಡ್ಡಿನಾಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ಧನದ ಮೇಲೆ ಎರಗುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಲೋಭಿಯ ಅನ್ನವನ್ನು ಉಣ್ಣದಿರು, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾ ಇದ್ದಾನೆ. ಆ ಮನೆಗೆ ಹೋಗಿ ಆ ವಾಕ್ಯಗಳೆಲ್ಲ ಓದಿರಿ, ನಮಗೆ ಆಧರಣೆ ಕೊಡ್ತದೆ. ನಾವು ಯಾವ ರೀತಿ ಜೀವಿಸಬೇಕೆಂಬುದಾಗಿ ನಮಗೆ ತಿಳಿಯಪಡಿಸ್ತದೆ. ಹಾಲೆಲೂಯ. ದುಡ್ಡಿನ ಆಶೆಯಿಂದ ನಾವು ದುಡಿಯಬಾರ್ದು. ಮತ್ತು ಸ್ವಬುದ್ಧಿಯನ್ನು ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ಧನದ ಮೇಲೆ ಎರಗುತ್ತದೆ, ಆಶೆ ಮಾಡಬೇಡ. ಹಾಲೆಲೂಯ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ 1 ತಿಮೋತಿ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದ್ತೇವೆ, ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ, ತಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ಕೇಳುವಾಗ ಕೊಡ್ತಾನೆ. ದೇವರು ನಮಗೆ ಪಕ್ಷಪಾತಿ ಅಲ್ಲ. ಕೇಳುವಾಗ ಆತನು ಖಂಡಿತವಾಗಿ ಕೊಡುವ ದೇವರಾಗಿದ್ದಾನೆ. ಕೊಟ್ಟದ್ದನ್ನು ನಾವು ಹೆಮ್ಮೆ ಪಡದೆ, ನಾವು ಅದನ್ನು ದೇವರ ಸನ್ನಿಧಿಯಲ್ಲಿ ನಿರೀಕ್ಷೆ ಉಳ್ಳವರಾಗಿ ದೇವರ ಕಾರ್ಯಗಳಿಗೋಸ್ಕರ ಅದನ್ನು ಉಪಯೋಗಿಸುತ್ತಾ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹಣದ ಆಶೆಯಿಂದ ದೂರವಾಗಿರ್ರಿ. ಹಾಲೆಲೂಯ. ಇವತ್ತಿಷ್ಟಕ್ಕೆ ನಾನು ಹೇಳಿ ಮುಗಿಸ್ತೇನೆ, ಸಮಯ ಆಯಿತು. ಮುಂದಿನ ವಾರದಲ್ಲಿ ಯವನಸ್ಥರಿಗೆ ವಿಶೇಷವಾದಂಥ ಒಂದು ಮೆಸೇಜ್ ಇರ್ತದೆ. ಯಾಕಂದರೆ ಯವನಸ್ಥರು ಕೂಡ ಕೆಲವೊಂದು ಸಂಗತಿಗಳಿಂದ ಅವರು ದೂರವಾಗಿರಬೇಕು. ಯವನಸ್ಥರಿಗೆ ಅನೇಕ ವಿಧವಾದಂಥ ಬುದ್ಧಿಯ ಮಾತುಗಳಿರುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಚಿತ್ತವಾದರೆ ಮುಂದಿನ ವಾರದಲ್ಲಿ ಯವನಸ್ಥರಿಗೋಸ್ಕರ ನಾನು ಕೆಲವು ಸಂಗತಿಗಳನ್ನು ಹೇಳಲಿಕ್ಕಿದ್ದೇನೆ. ನೀವು ನಮಗೋಸ್ಕರ ಪ್ರಾರ್ಥಿಸಿರಿ. ಮಾತ್ರವಲ್ಲ, ವಾಕ್ಯವನ್ನು ಕೇಳುವುದಕ್ಕಾಗಿ ತೆರೆದ ಹೃದಯದೊಂದಿಗೆ ಮುಂದಿನ ವಾರವು ಬನ್ನಿರಿ. ದೇವರು ನಿಮ್ಮೆಲ್ಲ ಆಶೀರ್ವದಿಸಲಿ.